ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿರುಸಾಗಿದೆ ವಿಧಾನ ಪರಿಷತ್ ಚುನಾವಣೆಯ ಪ್ರಕ್ರಿಯೆ. ಈವರೆಗೆ 80 ಶಾಸಕರು ಮತ ಚಲಾವಣೆಯನ್ನ ಮಾಡಿದ್ದಾರೆ. 35% ಮತದಾನ ಪ್ರಕ್ರಿಯೆ ನಡೆದಿದೆ. ಹಲವು ಶಾಸಕರು ಬಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ, ತಮ್ಮ ಮತದಾನವನ್ನು ಮಾಡ್ತಾ ಇದ್ದಾರೆ. ಉಚ್ಚಾಟನೆ ಮಾಡಿದ್ದಾರೆಂದು ಸುಮ್ಮನಿರೋದ ಉಚ್ಚಾಟಿತರು ಏನಿದ್ದಾರೆ, ಶಿವರಾಮ್ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್ ತಮ್ಮ ಅಭಿಪ್ರಾಯವನ್ನ ಅಥವಾ ಪ್ರತಿಕ್ರಿಯೆಯನ್ನ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಹೌದು, ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ 5 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದರೆ ಬಿಜೆಪಿಯಿಂದ 2, JDSನಿಂದ 1. 5ನೇ ಅಭ್ಯರ್ಥಿಯ ಗೆಲುವಿಗೆ ಒಂದಷ್ಟು ಕಸರತ್ತನ್ನು ಕಾಂಗ್ರೆಸ್ ಮಾಡಿದ್ರೂ ಕೂಡ ಬಿಜೆಪಿಯಲ್ಲಿ 2 ಬಹುತೇಕ ಗೆಲುವು ನಿಶ್ಚಿತ ಆದರೂ ಕೂಡ ಇತ್ತ ಕಡೆ ಗೋವಿಂದರಾಜು JDS ಅಭ್ಯರ್ಥಿ ಇರೋದ್ರಿಂದಾಗಿ ಅವರ ಗೆಲುವಿಗೆ ಮೈತ್ರಿ ಪಕ್ಷಗಳು ತಮ್ಮದೇ ಆದಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಆದರೆ ಆ ನಿಟ್ಟಿನಲ್ಲಿ ಉಚ್ಚಾಟಿತರಾಗಿದ್ದರೂ ಕೂಡ ಪಕ್ಷದಲ್ಲಿದ್ದವರು ಅನ್ನೋ ಕಾರಣಕ್ಕೆ ಅಪ್ರೋಚ್ ಅಥವಾ ಭೇಟಿ ಮಾಡಿ ಮಾತುಕತೆಯನ್ನು ಮಾಡುವಂಥ ಪ್ರಯತ್ನವನ್ನೇ ಮಾಡಲಿಲ್ಲ ಅನ್ನುವಂಥ ಅಸಮಾಧಾನವನ್ನು ಬಿಜೆಪಿ ಉಚ್ಚಾಟಿತರು ರೆಬಲ್ಸ್ ಅಂತ ಏನು ಕರೆಸ್ಕೊಳ್ತಾ ಇದ್ರು ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಥವಾ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಉಚ್ಚಾಟನೆ ಮಾಡಿದ್ದಾರೆ ಅಂತ ಸುಮ್ಮನಿದ್ದು ಬಿಡೋದಾ ಅಂತ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ಪರಿಷತ್ನ ಚುನಾವಣಾ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಈಗಾಗಲೇ 80 ಮತಗಳ ಚಲಾವಣೆ ಆಗಿದೆ. ಹಲವು ಶಾಸಕರು ಬಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದು ಒಂದು ಭಾಗ. ಆದರೆ ಬಲಾಬಲವನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಒಟ್ಟು ಶಾಸಕರು 222, ಜೊತೆಗೆ ಕಾಂಗ್ರೆಸ್ 135 ಶಾಸಕರನ್ನು ಹೊಂದಿದೆ, ಬಿಜೆಪಿ 62 ಶಾಸಕರನ್ನು ಹೊಂದಿದೆ, JDS 18 ಶಾಸಕರನ್ನು ಹೊಂದಿದೆ, ಪಕ್ಷೇತರ 2, ಸರ್ವೋದಯ 1, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ 1, ಬಿಜೆಪಿಯ ಉಚ್ಚಾಟಿತರು 3. ಅಭ್ಯರ್ಥಿಯ ಗೆಲುವಿಗೆ ಬೇಕಾಗಿರುವಂತಹ ಮತಗಳ ಸಂಖ್ಯೆ 28. ರೈಟ್, ಈಗ ಬಿಜೆಪಿ ಉಚ್ಚಾಟಿತರ ವಿಚಾರಕ್ಕೆ ಬರೋಣ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರಕ್ಕೆ ಬರುವುದಾದರೆ ಬಿಜೆಪಿಗೂ ಕ್ಲಾರಿಟಿ ಇದೆ, ಬಿಜೆಪಿಗೆ ಆ ಮತ ಅಂಥೇಳಿ. ಸ್ವತಃ ಯತ್ನಾಳ್ ಅವರು ಕೂಡ ಅದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಪಕ್ಷಕ್ಕೆಂದೂ ಕೂಡ ವಿರೋಧವಾಗಿ ನಡ್ಕೊಂಡವರಲ್ಲ ಯತ್ನಾಳ್ ಅವರು. ಆ ನಿಟ್ಟಿನಲ್ಲಿ ಆ ಒಂದು ಕ್ಲಾರಿಟಿ ಲಭ್ಯವಾಗಿದೆ. ಇನ್ನು ಬಿಜೆಪಿಯ ಉಚ್ಚಾಟಿತರು ಇನ್ನಿಬ್ಬರಿದ್ದಾರಲ್ಲ, ಅವ್ರ ವಿಚಾರಕ್ಕೆ ಬರೋದಾದರೆ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್ ಬಿಜೆಪಿಯಿಂದ ಉಚ್ಚಾಟಿತರೇನೂ ಆಗಿದ್ದಾರೆ. ಆದರೆ ಇಲ್ಲಿ ರಘು ಕೌಟಿಲ್ಯ ಮತ್ತು ಲಿಂಗರಾಜೇಗೌಡರು ಅವರ ವಿಚಾರಕ್ಕೆ ನಾವು ಬರ್ತಾ ಹೋಗೋದಾದರೆ, ಗೋವಿಂದರಾಜು ಅವ್ರ ವಿಷಯಕ್ಕೆ ಬರೋದಾದರೆ ಮತಗಳ ಸಂಖ್ಯೆಯ ಕ್ರೋಢೀಕರಣ ಅನ್ನೋದು ಆಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಒಂದು ಅಪ್ರೋಚ್ ಆಗಿಲ್ಲ ಅನ್ನುವಂಥ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾ ಹೋಗ್ತಾರೆ. ಜನಾರ್ದನ್, ಸದ್ಯ ಎಷ್ಟು ಶಾಸಕರು ಮತ ಚಲಾವಣೆಯನ್ನು ಮಾಡಿದ್ದಾರೆ? ಈಗ ಬಿಜೆಪಿಯ ಉಚ್ಚಾಟಿತರು ಅಂದಾಗ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್ ಅವರ ನಡೆಯ ಬಗ್ಗೆ ಒಂದಷ್ಟು ಕುತೂಹಲ ಇತ್ತು. ಅವರು ಕೂಡ ಮಾತಾಡಿದ್ದಾರೆ. ಏನು ಮಾತಾಡಿದ್ರು ಅವರು ಮಾಧ್ಯಮದ ಜೊತೆ ಮಾತಾಡೋ ಸಂದರ್ಭದಲ್ಲಿ? ವಿಶ್ರೀ, ಈಗಾಗಲೇ ಬಿರುಸಿನಿಂದ ಮತದಾನ ಪ್ರಕ್ರಿಯೆ ನಡೆದಿದೆ. ಆಲ್ಮೋಸ್ಟ್ ಆಲ್ ಮತದಾನ ಪ್ರಕ್ರಿಯೆ ಮುಗಿದಿದೆ. ಅಂದ್ರೆ JDSನವರು 17 ಜನ ಬಂದು ಮತದಾನ ಮಾಡೋದು ಬಾಕಿ ಇದೆ ಅಷ್ಟೇ. ಬಹುತೇಕ ಕೂಡ ಬಂದಿದ್ದಾರೆ. ಇನ್ನೊಂದಿಬ್ರು ದೂರದಲ್ಲಿದ್ದವರು ಬರ್ತಾ ಇದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರಿಗೆ. ಅವರು ಬಂದು ಮತದಾನ ಮಾಡ್ತಾರೆ. ಆದ್ರೆ ಇಲ್ಲಿ ಇರುವಂತಹ ಕುತೂಹಲ ಅಂತಂದ್ರೆ, ಯತ್ನಾಳ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಬಿಜೆಪಿಗೆ ಮತ ಹಾಕ್ತೀನಿ ಅಂತ ಪತ್ರವನ್ನೇ ಬರೆದು ಹೇಳಿದ್ದಾರೆ. ಶಿವರಾಮ್ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್ ಇವರಿಬ್ರು ಬಿಜೆಪಿಯಿಂದ ಉಚ್ಚಾಟಿದ್ರು. ಆದ್ರೆ ಅವ್ರು ಇವತ್ತು ಮಾಧ್ಯಮ ಜೊತೆ ಮಾತಾಡ್ತಾ ಹೇಳಿದ್ರು, ಸೌಜನ್ಯಕ್ಕೂ ಸಹಿತ ಬಿಜೆಪಿಯವರು ನಮಗೆ ಕರೆ ಮಾಡಿ ಹೇಳಿಲ್ಲ ಅಂತೇಳಿ. ಕರೆ ಮಾಡಿದ್ರೆ ಓಟ್ ಹಾಕ್ತಿದ್ರೋ ಬಿಟ್ಟಿರೋ ಗೊತ್ತಿಲ್ಲ. ಆದ್ರೆ ಇಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ಅವರೇ ಹೇಳಿರೋ ಪ್ರಕಾರ JDS ಬಿಜೆಪಿಗೆ ಅಗತ್ಯ ಇರುವಂತಹ ಮತಗಳನ್ನ ಕ್ರೋಢೀಕರಿಸೋದಕ್ಕಾಗಿ ಉಚ್ಚಾಟನೆ ಆಗಿದ್ರು ಸಹಿತ ಅವರು ಕರೆ ಮಾಡಿ ಮನವಿ ಮಾಡಬಹುದಿತ್ತು. ಅದನ್ನು ಕೂಡ ಮಾಡಿಲ್ಲ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಮಟ್ಟದಿಂದ ಎಲ್ಲರೂ ಸಹಿತ ಫೋನ್ ಮಾಡಿ ಮತ ಹಾಕಿ ತಮಗೆ ಬೆಂಬಲಿಸಿ, ನಿಮ್ಮ ಬೆಂಬಲ ನಮಗೆ, ನಮ್ಮ ಬೆಂಬಲ ನಿಮಗೆ ಅಂತೇಳಿ ಅವರೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ. ಆದ್ರೆ ಬಿಜೆಪಿ ಆ ರೀತಿ ಮಾಡಿಲ್ಲ ಅನ್ನೋಂತ ಒಂದು ಅಸಮಾಧಾನವನ್ನ ಅವರು ಈ ಸಂದರ್ಭದಲ್ಲಿ ಹೊರ ಹಾಕಿದ್ದಾರೆ. ಇನ್ನೊಂದು ಕಡೆಯಲ್ಲಿ GT ದೇವೇಗೌಡರು ಅವರು ಬಹಳ ಕುತೂಹಲವನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಯಾಕಂದ್ರೆ ಯಾರಿಗ್ ಮತ ಹಾಕಿದ್ದಾರೆ ಬಿಟ್ಟಿದ್ರೆ ಗೊತ್ತಿಲ್ಲ. ಗುಂಪಿನಲ್ಲೂ ಬಂದಿಲ್ಲ, ಏಕಾಂಗಿಯಾಗಿ ಬಂದ್ರು, ಮೊದಲನೇ ಮತವನ್ನ ಚಲಾಯಿಸಿದ್ರು, ಅಲ್ಲಿಂದ ತೆರಳಿದ್ದಾರೆ, ಯಾರ ಕೈಗೂ ಸಿಕ್ಕಿಲ್ಲ. ಆಮೇಲೆ ಒಂದು ಮಾಹಿತಿಯ ಪ್ರಕಾರ ಅವರು ಕ್ರಾಸ್ ವೋಟ್ ಮಾಡಿರಬಹುದು ಅಂತೇಳಿ ಒಂದಷ್ಟು ಅನುಮಾನಗಳು ಶುರುವಾಗಿದ್ದಾವೆ. ಕಾರಣ ಏನಂದ್ರೆ
ಕಾಂಗ್ರೆಸ್ನವರು ಅವ್ರನ್ನ ಸಂಪರ್ಕ ಮಾಡಿ ರಿಕ್ವೆಸ್ಟ್ ಮಾಡಿದಾರೆ ಅಂತ ಮಾಹಿತಿ ಇದೆ. ಆದ್ರೆ JDS ಇಂದ ಆ ಕೆಲಸ ಆಗಿದೆಯಾ ಅನ್ನೋದು ಗೊತ್ತಿಲ್ಲ. JDS ಇಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಬಹಳಷ್ಟು ಅಸಮಾಧಾನ ಕೂಡ ಅವರಿಗಿದೆ. ಇದು ಈಗ ಹೆಚ್ಚುತ್ತಾ ಇರುವಂತ ಕುತೂಹಲ. ಈ 2-3 ಓಟ್ಗಳು ಯಾರಿಗೆ ಬಿದ್ದಿರಬಹುದು ಅನ್ನೋಂತ ಅನುಮಾನಗಳಿದಾವೆ. ಬಹುತೇಕರ ಪ್ರಕಾರ, ಶಾಸಕರ ಪ್ರಕಾರ ಹೇಳೋದು ಅವರು ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅನ್ನೋಂತ ಲೆಕ್ಕಾಚಾರವನ್ನ ಅವರು ಹೇಳ್ತಾ ಇದ್ದಾರೆ. ಉಳಿದಂತೆ ಒಳಗೊಳಗೆ ಕ್ರಾಸ್ ವೋಟಿಂಗ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಇಲ್ಲಿ. ಯಾಕಂದ್ರೆ ಗೌಪ್ಯ ಮತದಾನ ಆಗಿರೋ ಕಾರಣಕ್ಕಾಗಿ ಜೊತೆಯಲ್ಲಿಯೇ ಇದ್ದುಕೊಂಡು ಕೈ ಕೊಡುವಂತ ಸಾಧ್ಯತೆ ಇರುತ್ತೆ. ಆಮೇಲೆ ಊಹೆಗಳನ್ನ ಮಾಡ್ಕೊಳ್ಳೋದಷ್ಟೇ, ಅವ್ರು ನಮ್ಗೆ ಹಾಕಿಲ್ಲ, ಇವ್ರಿಗೆ ಹಾಕಿಲ್ಲ, ಆತರ ಕ್ರಾಸ್ ಆಗಿದೆ ಅಂತ ಹೇಳಿ ಊಹೆ ಮಾಡ್ಕೋಬಹುದಷ್ಟೇ. ಯಾರಾದ್ರೂ ರೆಬೆಲ್ ಆಗಿ ಓಪನ್ ಆಗಿ ಹೇಳಿದ್ರೆ ಮಾತ್ರ ಗೊತ್ತಾಗತ್ತೆ ಬೇರೆಯವರು ಕ್ರಾಸ್ ಮಾಡಿ ಯಾರಿಗ್ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಿ ಬಿಜೆಪಿ ಅವರ ಲೆಕ್ಕಾಚಾರದ ಪ್ರಕಾರ 29 ಮತಗಳನ್ನ ಹಾಕೊಂಡಿದೆ ಅನ್ನೋ ಮಾಹಿತಿ ಇದೆ. ಒಬ್ಬ ಅಭ್ಯರ್ಥಿಗೆ 29 ಮತ ಮಿನಿಮಮ್ ಹಾಕಿದ್ದಾರೆ ಅಂತ ಹೇಳಿ. ಆನಂತರ ಉಳಿದ ಮತಗಳನ್ನ ಅವರು JDSಗೆ ಕೊಡ್ತಾರೆ ಅಂತ ಹೇಳಿ. ಇಲ್ಲಿ ಉಚ್ಚಾಟಿತ ಶಾಸಕರು ಬಿಜೆಪಿಯಿಂದ ಉಚ್ಚಾಟನೆ ಆದಂತವ್ರು ಹೇಳೋದು ಅದೇ ಮಾತು. ಬಿಜೆಪಿಗೆ JDS ಅಭ್ಯರ್ಥಿ ಗೆಲ್ಲೋದು ಬೇಕಾಗಿಲ್ಲ. ಆ ಕಾರಣಕ್ಕಾಗಿನೇ ಅವರು ಈ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಕರೆದು ನಮ್ಮ ಮತ ಹಾಕಿ ಅಂತ ಕೇಳೋದು ಸೌಜನ್ಯವನ್ನು ತೋರಿಸಿಲ್ಲ. JDSನವರು ಕೂಡ ಆ ಕೆಲಸವನ್ನ ಮಾಡಿಲ್ಲ. ಉದ್ದೇಶಪೂರ್ವಕವಾಗಿ ಬಿಜೆಪಿ ಈ ತರ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ಆರೋಪವನ್ನ ಅವರು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ನೋಡಿದ್ರೆ ಇವತ್ತು ಸಂಜೆ 5 ಗಂಟೆ ಮತದಾನ ಪ್ರಕ್ರಿಯೆ ಮುಗಿದ ಮೇಲೆ ಆನಂತರದಲ್ಲಿ 1.5 ಗಂಟೆ ಬೇಕಾಗ್ಬೋದು ಮತ ಎಣಿಕೆಗೆ. ಮೊದಲ ಪ್ರಾಶಸ್ತ್ಯದಲ್ಲಿ ಗೆದ್ರೆ ಬೇಗ ಮುಗಿದೋಗುತ್ತೆ ಮತ ಎಣಿಕೆ. ಇಲ್ಲಾಂದ್ರೆ 1 ಗಂಟೆ ಜಾಸ್ತಿ ಆಗುತ್ತೆ, ಸಮಯ ಜಾಸ್ತಿ ತೆಗೆದುಕೊಳ್ಳುತ್ತೆ. ಒಂದ್ ವೇಳೆ ಕ್ರಾಸ್ ವೋಟಿಂಗ್ ಆಗಿದ್ದಿದ್ರೆ ಇಲ್ಲಿ ರಿಸಲ್ಟ್ ವ್ಯತ್ಯಾಸ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಆ ಕಾರಣಕ್ಕಾಗಿ ಈಗ ಇರುವಂತಹ ಕುತೂಹಲ. ಬಿಟ್ರೆ ಬೇರೆ ಲೆಕ್ಕಾಚಾರದ ನೋಡಿದಂತೆ 6 ಅಭ್ಯರ್ಥಿಗಳು ಸುಲಭವಾಗಿ ಗೆಲ್ತಾರೆ. 7ನೇ ಅಭ್ಯರ್ಥಿ 2 ಅಭ್ಯರ್ಥಿಗಳ ನಡುವೆ ಫೈಟ್ ನಡೀತಾ ಇದೆ. ಕಾಂಗ್ರೆಸ್, ಬಿಜೆಪಿ, JDS ಎಲ್ಲಿ ಕ್ರಾಸ್ ವೋಟ್ ಮಾಡಿ ಯಾರ್ಯಾರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಅನ್ನೋದು ಸಂಜೆ ಗೊತ್ತಾಗ್ತದೆ. ಜನಾರ್ದನ್, ಈಗ GT ದೇವೇಗೌಡರು, ಹೆಬ್ಬಾರ್ ಮತ್ತೆ ST ಸೋಮಶೇಖರ್ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ರಿ. ಅಂದ್ರೆ ಅವರ ಅಸಮಾಧಾನ ಯಾವ ರೀತಿ ಇತ್ತು ಅನ್ನೋದನ್ನ ನೀವು ಹೇಳ್ತಾ ಇದ್ರಿ. ಹಾಗಾದ್ರೆ ಕಾಂಗ್ರೆಸ್ನಿಂದ ಭರವಸೆ ಸಿಕ್ಕಿರ್ಬೋದಾ 28ರ ಚುನಾವಣೆಗೆ ಟಿಕೆಟ್ ಸಂಬಂಧ ಅನ್ನುವಂಥ ಒಂದು ಕುತೂಹಲ. ಗೋವಿಂದರಾಜ್ ಅವರ ಗೆಲುವಿಗೆ JDS ತನ್ನದೇ ಆದಂತಹ ಪ್ರಯತ್ನವನ್ನ ಮಾಡಿದೆ. ಅಂದ್ರೆ ಆಂತರಿಕವಾಗಿ ಬಿಜೆಪಿ ಮತ್ತು JDS ನಡುವೆ ಅಸಮಾಧಾನ ಇದೆ ಅಂತ ಬಿಂಬಿಸುವಂತಹ ಪ್ರಯತ್ನ ಏನಾದರೂ ಆಗ್ತಿದೆಯಾ? ಬಿಜೆಪಿ ಅವರು ಶಿವರಾಮ್ ಹೆಬ್ಬಾರ್, ST ಸೋಮಶೇಖರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಈಗ ನೋಡಿ, JDS ಕೂಡ ಮೊಳಕಾಲ್ಮೂರು ಶಾಸಕರನ್ನ, ಕಾಂಗ್ರೆಸ್ನ ಅಸಮಾಧಾನಿತರನ್ನ ಸಂಪರ್ಕ ಮಾಡಿ ನಿಮ್ಮ ಮತ ನಮಗೆ ಬಹಳ ಮುಖ್ಯ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ. ಖಂಡಿತ ಇಲ್ಲಿ ಪ್ರಯತ್ನಗಳಂತೂ ಎರಡೂ ಕಡೆಯಿಂದನೂ ಆಗಿದೆ. ಇಲ್ಲಿ ಬಿಜೆಪಿ ಮತ್ತು JDS ನಾಯಕರು ಒಟ್ಟಿಗೆ ಕುತ್ಕೊಂಡಾಗ ಇದನ್ನ ಖಂಡಿತವಾಗಿಯೂ ಮಾತಾಡಿರ್ತಾರೆ. ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನ ಸಂಪರ್ಕ ಮಾಡಿದ್ರೆ ಕೇವಲ ಸಂಪರ್ಕ ಮಾಡಿದೀವಿ ಅಂತ ಅಷ್ಟೇ ಬರುತ್ತೆ. ಆಮೇಲೆ ಉಚ್ಚಾಟನೆ ಮಾಡೋದು ಆವಾಗ ಮಾಡಿದ್ರು. ಈಗ ಇವರಿಗೆ ನಮ್ಮ ಅಗತ್ಯ ಬಿತ್ತು ಅನ್ನೋ ಮಾತುಗಳು ಕೂಡ ಬರುತ್ತೆ. ಅವ್ರ ಮತ ಹಾಕಲ್ಲ ಅನ್ನೋದು ಅವ್ರ ತೀರ್ಮಾನ ಆಗಿನೇ ಅದು ಅವರಿಬ್ಬರ ಲೆಕ್ಕವನ್ನ ಬಿಟ್ಟು ಉಳಿದಂತಹ ಲೆಕ್ಕಾಚಾರಗಳನ್ನ ಮಾಡಿರ್ತಾರೆ. ಬೇಳೂರು ಗೋಪಾಲಕೃಷ್ಣ ಸಾಗರದ MLA ಅವರು ಹೇಳ್ತಾ ಇದ್ರು, ನನಗೂ ಕೂಡ ಕರೆ ಬಂದಿತ್ತು ಅಂತ ಹೇಳಿ, ಬಿಜೆಪಿ JDS ಕಡೆಯಿಂದ ಕರೆ ಬಂದಿತ್ತು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ನಿಜವೋ ಸುಳ್ಳೋ ಅದು ಗೊತ್ತಿಲ್ಲ. ಆದ್ರೆ ಅವ್ರು ಹೇಳೋ ಪ್ರಕಾರ JDS ನಿಂದ ಅಂತಹ ಪ್ರಯತ್ನ ಆಗ್ತಾ ಇದೆ ಅನ್ನೋದು ಸ್ಪಷ್ಟ ಆಗಿದೆ. JDS ಇನ್ನೊಂದು ಅಭ್ಯರ್ಥಿಯನ್ನ ಹಾಕುವಾಗ, 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಾಗ ಮೈತ್ರಿಯಲ್ಲಿ ಎಲ್ಲ ಒಂದಿಷ್ಟು ಲೆಕ್ಕಾಚಾರಗಳನ್ನ ಮಾಡಿಯೇ ಕಣಕ್ಕಿಳಿಸಿರತ್ತೆ. ಒಂದಿಷ್ಟು ಜನರ ಸಂಪರ್ಕ ಮಾಡಿ, ಕೆಲವರ ಮಾಹಿತಿ ಪ್ರಕಾರ ಕಾಂಗ್ರೆಸ್ನಲ್ಲಿ ಕೆಲವರು ಅಸಮಾಧಾನಿತರ ಲಾಭವನ್ನ ಪಡ್ಕೊಳ್ಳೋದಕ್ಕೆ, ಕಾಂಗ್ರೆಸ್ನವರಿಗೆ ತಮ್ಮ ಅಸಮಾಧಾನವನ್ನ ತೋರ್ಪಡಿಸೋದಕ್ಕೆ ಒಂದು ವೇದಿಕೆ ಬೇಕು. ಅದು ಇಲ್ಲಿ ಅನುಕೂಲ ಆಗತ್ತೆ. ಆ ಕಾರಣಕ್ಕಾಗಿ ಈ ಒಂದು ಸಂದರ್ಭವನ್ನ ಬಳಸ್ಕೊಳ್ಳೋದಕ್ಕೆ ಅಭ್ಯರ್ಥಿ ಕಣಕ್ಕಿಳಿಸಿದ್ದಾರೆ ಅಂತ ಮಾಹಿತಿ ಇದೆ. JDSನವರು ಕೆಲ ಪ್ರಮುಖರೆಲ್ಲ ಒಂದಷ್ಟು ಜನರ ಸಂಪರ್ಕ ಮಾಡಿ, ಕಾಂಗ್ರೆಸ್ನ ಇವ್ರನ್ನ ಸಂಪರ್ಕ ಮಾಡಿ ತಮಗೆ ಬೆಂಬಲ ಕೊಡಿ ಅಂತ ಹೇಳಿ, ಯಾಕಂದ್ರೆ ಗೌಪ್ಯ ಮತದಾನ ಆಗಿರೋದ್ರಿಂದ ಗೊತ್ತಾಗಲ್ಲ, ನೀವು ಅವ್ರ ಜೊತೆಯಲ್ಲೇ ಇರಿ, ಅದ್ರ ಮತವನ್ನ ಮಾತ್ರ ನಮ್ಗೆ ಹಾಕಿ ಎಲ್ಲೂ ಕೂಡ ತೋರ್ಪಡಿಸ್ಕೊಳ್ಳೋದು ಬೇಡ ಅನ್ನೋಂಥ ವಿಚಾರಗಳನ್ನು ಕೂಡ ಚರ್ಚೆ ಆಗಿದೆ ಅನ್ನೋ ಮಾಹಿತಿ ಇದೆ. ಇದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಸುಲಭನ ಅಂತ ಅನ್ಸುತ್ತೆ. ಅದ್ರ ಒಳಗೊಳಗೆ ಒಂದಷ್ಟು ಜನರ ಲೆಕ್ಕಾಚಾರ, ಅವರ ಆತ್ಮೀಯತೆ, ಮುಂದಿನ ಲೆಕ್ಕಾಚಾರಗಳು ಇದೆಲ್ಲವೂ ಕೂಡ ಇರುತ್ತೆ. ಹೇಗೆ ST ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಿಂದ ಅವಕಾಶ ಆಗತ್ತೆ ಅಂತ ಹೇಳಿ ಭಾವಿಸ್ತಾ ಇದೀವೋ ಎಲ್ಲರೂ, ಅದೇ ರೀತಿಯಲ್ಲಿ ಕಾಂಗ್ರೆಸ್ ನಲ್ಲಿ ಇದ್ದಂತವರಿಗೆ ಬೇರೆ ಪಕ್ಷಕ್ಕೆ ಹೋಗ್ಬೇಕು ಅನ್ನೋ ಲೆಕ್ಕಾಚಾರಗಳಿದ್ರೆ ಅವರು ಕೂಡ ಅಂತ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಇದೇ ಸಂದರ್ಭವನ್ನು ಅವರು ಆ ಒಂದು ಕಾರಣಕ್ಕಾಗಿ ಕೂಡ ಬಳಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಈ ಆಯಾಮದಲ್ಲಿ ನೋಡೋದಾದ್ರೆ 5ನೇ ಅಭ್ಯರ್ಥಿಯ ಗೆಲುವಿಗೆ ಕಾಂಗ್ರೆಸ್ ಏನೋ ಪಣ ತೊಟ್ಟಿದೆ. ಬಟ್ ಕಾಂಗ್ರೆಸ್ನ ಆಂತರಿಕ ವಿಚಾರ ನಾವು ನೋಡ್ತಾ ಹೋಗೋದಾದ್ರೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಅಂದ್ರೆ ಸಚಿವ ಸಂಪುಟ ಇರ್ಬೋದು, ಮುಖ್ಯಮಂತ್ರಿ ಗಾದಿಯ ಕುರಿತಂಗೆ ಬಹಳಷ್ಟು ಸಮಸ್ಯೆಗಳಿತ್ತು, ಅನುದಾನದ ವಿಚಾರಕ್ಕೆ ಗೊಂದಲಗಳಿತ್ತು, ಯಾವುದೇ ರೀತಿಯ ಒಂದು ಒಳ್ಳೆ ವಾತಾವರಣ ಇಲ್ಲ. ಈ ಅಸಮಾಧಾನಗಳನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಬಿಜೆಪಿ ತನ್ನ ಪ್ರಯತ್ನವನ್ನ ಮಾಡಿರಬಹುದಲ್ವಾ? JDSಗೆ ಅದು ಬಲವಾಗಬಹುದಲ್ವಾ? ಖಂಡಿತ ಇಲ್ಲಿ ಪ್ರಮುಖವಾಗಿ ಬಿಜೆಪಿ ಗಿಂತ ಹೆಚ್ಚಾಗಿ JDSನ ಪ್ರಮುಖರು ಒಂದಷ್ಟು ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ನಲ್ಲಿರುವಂತಹ ಅಸಮಾಧಾನ ಇರುವಂತಹ ಕೆಲ ಪ್ರಮುಖರನ್ನ ಸಂಪರ್ಕಿಸಿ
ಅವರ ಮೂಲಕವಾಗಿ ಯಾರನ್ನೆಲ್ಲ ಸಂಪರ್ಕ ಮಾಡಬಹುದು ಅಥವಾ ಯಾರನ್ನ ಓಟ್ ಪಡ್ಕೊಳ್ಬಹುದು ಮತ್ತು ಅದಕ್ಕೆ ಪ್ರತಿಯಾಗಿ ಏನೆಲ್ಲ ಮಾಡ್ಕೊಳ್ಬಹುದು ಅಂತ ಕುರಿತಾಗಿ ಕೂಡ ಚರ್ಚೆ ನಡೆದಿದೆ ಅಂತ ಹೇಳಿ ಮಾಹಿತಿ ಇದೆ. ಆದ್ರೆ ಇದೆಲ್ಲ ವಿಚಾರಗಳನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಬಂದಿದ್ದಾಗೆ ನೋಡ್ಕೊಳ್ಳೋ ಪ್ರಯತ್ನ ಆಗತ್ತೆ. ಇಲ್ಲಿ ಒಂದು ವೇಳೆ ಸಿದ್ದರಾಮಯ್ಯನವ್ರ ಕಡೆಯವರು ಏನಾದ್ರು ಕ್ರಾಸ್ ವೋಟ್ ಮಾಡಿದ್ದಾರೆ ಅನ್ನೋಂತ ಮಾಹಿತಿ ಹೊರಗೆ ಬಂತು ಅಥವಾ ಆ ರೀತಿಯ ಚರ್ಚೆಗಳು ಶುರುವಾದ್ರೆ ಇದು ನೇರವಾಗಿ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಡ್ಯಾಮೇಜ್ ಮಾಡ್ತಾ ಇದಾರೆ ಅಂತ ಆರೋಪ ಬರುತ್ತೆ. ಡಿ.ಕೆ. ಶಿವಕುಮಾರ್ ಅವ್ರ ಕಡೆಯವರಂತೂ ಈ ಕಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಚಿವ ಸಂಪುಟದವರು ಸೇರ್ಬೇಕು ಅಂತ ಆಕಾಂಕ್ಷಿಗಳಿದ್ದವರು ಏನಾದ್ರು ಕ್ರಾಸ್ ವೋಟ್ ಮಾಡಿದ್ರು ಅಂತ ಬಹಿರಂಗ ಆದ್ರೆ ಅವರಿಗೆ ಮುಂದಿನ ದಿನದಲ್ಲಿ ಅವಕಾಶ ತಪ್ಪೋಗುತ್ತೆ, ಪಕ್ಷದ ಮೂಲೆ ಗುಂಪಾಗ್ತಾರೆ. ಸೊ ಇದೆಲ್ಲ ಕಾರಣಕ್ಕಾಗಿ ಎಷ್ಟು ಸಾಧ್ಯವೋ ಅಷ್ಟು ಗೌಪ್ಯವಾಗಿದ್ದುಕೊಂಡು ಜೊತೆಯಲ್ಲಿಯೇ ನಿಂತು ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡಿ ವೋಟ್ ಮಾತ್ರ ಬೇರೆಯವರಿಗೆ ಹಾಕುವಂತ ಪ್ರಯತ್ನವೇ ಕ್ರಾಸ್ ವೋಟಿಂಗ್. ಅಂತಹ ಒಂದು ಪ್ರಯತ್ನಕ್ಕೆ ಬಿಜೆಪಿಯವರು ಜೆಡಿಎಸ್ನವರು ಸೇರಿಯೂ ಕೂಡ ಮಾಡಿದ್ದಾರೆ, ಕಾಂಗ್ರೆಸ್ ಕಡೆಯಿಂದನೂ ಆಗಿದೆ. ಇಲ್ಲಿ ಜೆಡಿಎಸ್ ನ ವಿಶ್ವಾಸ ಒಂದೇ, ಪ್ರಯತ್ನ ಆಗಿದೆ, ಫಲ ಭಗವಂತನಿಗೆ ಬಿಟ್ಟಿದೀವಿ ಅನ್ನೋ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಮಾತುಕತೆಗೆ ಒಪ್ಪಿದ್ರೆ ಅವರು ವೋಟ್ ಹಾಕ್ತಾರೆ, ವೋಟ್ ಹಾಕಿದ್ಮೇಲೆ ಅವ್ರ ನಡುವಿನ ಮಾತುಕತೆ ಸಫಲ ಆಗತ್ತೆ. ಅಂತ ಒಂದು ಸಫಲತೆಯನ್ನು ಕಂಡ್ರೆ ಇದು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ಆಗತ್ತೆ. ಕಾಂಗ್ರೆಸ್ ನಲ್ಲಿ ಕೆಲವರಿಗೆ ಇನ್ನೊಂದು ಅಭ್ಯರ್ಥಿಯನ್ನ ಹಾಕೋದು ಬೇಡ ಆಗಿತ್ತು ಅನ್ನೋಂತ ಚರ್ಚೆಯೇ ಇದೆ. ಯಾಕೆ ಹಾಕ್ಬೇಕಾಗಿತ್ತು, ಒಂದ್ ವೇಳೆ ಸೋತ್ರೆ ಮುಜುಗರ, ಈ ತರ ಚರ್ಚೆಗಳೆಲ್ಲ ಇದಾವೆ. ಇದರ ನಡುವೆನೂ ಗೆಲ್ಲಬೇಕು ಅನ್ನೋಂತ ಪ್ರಯತ್ನ ಕಾಂಗ್ರೆಸ್ನದ್ದು. ಇದರ ಲಾಭವನ್ನ ಪಡ್ಕೊಂಡು ಸರ್ಕಾರಕ್ಕೆ ಮುಜುಗರ ತರಬೇಕು ಅನ್ನೋಂತ ಪ್ರಯತ್ನ ಜೆಡಿಎಸ್ ಮತ್ತು ಬಿಜೆಪಿಯದ್ದು. ಜೆಡಿಎಸ್ ನ ತಂತ್ರಗಾರಿಕೆ ನಿನ್ನೆ ರಾತ್ರಿವರೆಗೂ ನಡೆದಿದೆ ಅನ್ನೋ ಮಾಹಿತಿ ಇದೆ. ಅದರ ಫಲ ಏನು ಅನ್ನೋದು ಸಂಜೆ ಗೊತ್ತಾಗತ್ತೆ ಇವತ್ತು. ಜನಾರ್ದನ್, ಪಕ್ಷದ ಪ್ರಮುಖರು ಸಹಜವಾಗಿ ಪರಿಷತ್ ಚುನಾವಣೆ ಅಂದಾಗ ಬಸ್ನಲ್ಲಿ ತುಂಬ್ಕೊಂಬರೋದು, ಓಟ್ ಹಾಕ್ಸ್ ಕರ್ಕೊಂಡು ಹೋಗೋದು, ಈ ಥರದ ಪ್ರಕ್ರಿಯೆ ಅಥವಾ ಈ ಥರದ ಹಲವಾರು ಉದಾಹರಣೆಗಳನ್ನ ನೋಡಿರೋದ್ರಿಂದಾಗಿ ಇವತ್ತು ಹೆಂಗಿದೆ ವಾತಾವರಣ? ಇಂಡಿವಿಜುವಲ್ ಆಗಿ ಬರ್ತಾ ಇದ್ದಾರಾ ಅಥವಾ ಬಸ್ಸಲ್ಲಿ ಬಂದಂತಹ ಅಥವಾ ಯಾರೋ ಒಬ್ಬರ ನಾಯಕರು ಕರ್ಕೊಬಂದು ಓಟ್ ಹಾಕ್ಸೋದು ಈ ಥರ ಇದೆಯಾ, ಹೇಗಿದೆ? ಇವತ್ತರಲ್ಲಿ ಬಿಜೆಪಿ ಮಾತ್ರ ಇವತ್ತು ಬಸ್ಸಲ್ಲಿ ಬಂದಿಲ್ಲ. ಸಾಮಾನ್ಯವಾಗಿ ರೆಸಾರ್ಟ್ ರಾಜಕಾರಣ ಅಂತ ಬಂದಾಗ ನೆನಪಾಗೋದು ಬಿಜೆಪಿ. ಆದ್ರೆ ಬಿಜೆಪಿ ಇವತ್ತಿನ ವಿಚಾರದಲ್ಲಿ ದೂರನೇ ಇದೆ. ರೆಸಾರ್ಟ್ ರಾಜಕಾರಣ ಮಾಡಿಲ್ಲ, ಅವರೆಲ್ಲರೂ ಕೂಡ ಪರಸ್ಪರ ಮಾತುಕತೆಯನ್ನು ಮಾಡ್ಕೊಂಡು ತಮ್ದು ಓಟ್ ಯಾವ್ದು ಕೂಡ ಹೊರಗಡೆ ಹೋಗಲ್ಲ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡು ಎಲ್ಲರೂ ಕೂಡ ಅವ್ರವ್ರ ಪಾಡಿಗೆ ಬಂದು ಓಟನ್ನ ಮಾಡಿದ್ದಾರೆ. ಇನ್ನು ಅಂದ್ರೆ ಅವ್ರವ್ರ ಪಾಡಿಗೆ ಬಂದು ವಿಧಾನಸೌಧಕ್ಕೆ ಬಂದ್ರು, ಶಾಸಕರ ಕಚೇರಿಯಲ್ಲಿ ವಿರೋಧ ಪಕ್ಷ ನಾಯಕರ ಕಚೇರಿಯಲ್ಲಿ ಕೂತ್ಕೊಂಡು ಓಟನ್ನ ಮಾಡಿ ಹೋಗಿದ್ದಾರೆ. ಆದ್ರೆ ಜೆಡಿಎಸ್ ನವರು ರೆಸಾರ್ಟ್ ಹೋಗಿದ್ದಾರೆ, ಕಾಂಗ್ರೆಸ್ನವರು ಹೋಗಿದ್ದಾರೆ. ಇಲ್ಲಿ ಕ್ರಾಸ್ ವೋಟ್ ಆಗುವಂತ ಭೀತಿ ಇರೋದು ಅದು ಎರಡೇ ಪಕ್ಷಕ್ಕೆ. ಜೆಡಿಎಸ್ ನಲ್ಲೂ ಸಹಿತ ಹೇಗೂ ಗೆಲ್ಲಲ್ಲ ಅನ್ನೋ ಕಾರಣಕ್ಕಾಗಿ ಆ ಕಡೆ ಅಭ್ಯರ್ಥಿಗೆ ಹಾಕ್ಬಿಡ್ಬೋದು ಅನ್ನೋ ಅನುಮಾನ ಕೆಲವರಿಗೆ. ಜಿ.ಟಿ. ದೇವೇಗೌಡರನ್ನ ಮಾತ್ರ ಅವರು ಜೆಡಿಎಸ್ ನವರು ಇದು ಮಾಡಿ ಲೆಕ್ಕಕ್ಕಿಟ್ಟಿಲ್ಲ. ಇನ್ ಕೇಸ್ ಹಾಕಿದ್ರೆ ಅವ್ರೊಬ್ರು ಮಾತ್ರ ಕ್ರಾಸ್ ಔಟ್ ಮಾಡ್ಬೋದು, ಬೇರೆ ಯಾರು ಮಾಡಲ್ಲ ಅನ್ನೋ ಕಾರಣಕ್ಕೆ ಒಂದು ವಿಶ್ವಾಸ ಇಟ್ಕೊಂಡು ಉಳಿದಂತವ್ರು ಎಲ್ಲರನ್ನೂ ಕೂಡ ರೆಸಾರ್ಟಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮಾತುಕತೆಯನ್ನ ಮಾಡಿ ನಿನ್ನೆ ದಿನ ಅಲ್ಲೇ ಇದ್ದು ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ನಲ್ಲಿ ಅವರಿಗೂ ಅದೇ ಭಯ. ಕಾಂಗ್ರೆಸ್ ನಲ್ಲಿ ಎಸ್ ಟಿ ಸೋಮಶೇಖರ್ ಮತ್ತೆ ಹೆಬ್ಬಾರ್ ಅವ್ರನ್ನು ಕೂಡ ಇವರು ರೆಸಾರ್ಟಿಗೆ ಕರ್ಕೊಂಡು ಹೋಗಿದ್ರು. ನಿನ್ನೆ ರೆಸಾರ್ಟಿಗೆ ಹೋಗಿ ಮಾತುಕತೆಯನ್ನ ಮಾಡಿ ಬಂದಿದ್ದಾರೆ. ಅವರು ಜೊತೆಯಲ್ಲಿ ಬಂದಿಲ್ಲ ಅಷ್ಟೇ, ರಾತ್ರಿಯಲ್ಲಿ ಹೋಗಿ ಮಾತುಕತೆ ಮಾಡಿ ಸಂಜೆ ವಾಪಸ್ ಬಂದಿದ್ದಾರೆ. ನಿನ್ನೆ ಉಳಿದಂತರು ಎಲ್ಲರನ್ನು ಕೂಡ ಬಸ್ ನಲ್ಲಿ ಕರ್ಕೊಂಡು ಬರುವಂತ ಕೆಲಸ ಆಗಿದೆ. ಪ್ರಮುಖರನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಆ ತರ ಬಂದಿದ್ದಾರೆ. ರೆಸಾರ್ಟ್ ರಾಜಕಾರಣ ಎಷ್ಟೇ ಮಾಡಿದ್ರು ಅವರಿಗೆ ಮನವೊಲಿಸುವಂತ ಕೆಲಸ, ಇನ್ನೊಂದು ಭರವಸೆ ನೀಡೋದೆಲ್ಲ ಮಾಡಿದ್ರು ಸಹಿತ ಕೊನೆಗೆ ವೋಟ್ ಹಾಕುವಾಗ ಇಂಡಿವಿಜುವಲ್ ಆಗಿ ಹೋಗಿ ವೋಟ್ ಹಾಕ್ಬೇಕು. ಅದ್ ಯಾರಿಗೂ ಕಾಣಿಸಲ್ಲ. ಕೇವಲ ಅಂದಾಜು ಮಾಡ್ಬೇಕಷ್ಟೇ ಇವರು ಕ್ರಾಸ್ ಔಟ್ ಮಾಡಿದಾರೆ ಅಂತ ಹೇಳಿ. ಪಕ್ಕ ನಿಖರವಾಗಿ ಇವ್ರು ಇಂಥವರೇ ಕ್ರಾಸ್ ಔಟ್ ಮಾಡಿದಾರೆ ಅಂತ ಗೊತ್ತಾಗಲ್ಲ. ಒಂದ್ ವೇಳೆ ರಾಜ್ಯಸಭೆ ಚುನಾವಣೆ ಇದ್ದಿದ್ರೆ ಅಲ್ಲಿ ಗೊತ್ತಾಗ್ತಿತ್ತು. ಯಾಕಂದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ವೋಟ್ ಮಾಡಿದ ನಂತರ ಏಜೆಂಟ್ಗೆ ತೋರಿಸಿ ಹಾಕ್ಬೇಕಾಗತ್ತೆ. ಇದು ಇಲ್ಲಿ ಗೌಪ್ಯ ಮತದಾನ ಇರುತ್ತೆ. ಸೊ ಇದರ ಲಾಭವನ್ನ ಅಥವಾ ದುರ್ಲಾಭವನ್ನ ಯಾರ್ಯಾರು ಪಡ್ಕೊಳ್ತಾರೆ ಅನ್ನೋದು ಈಗ ಇರುವಂತ ಕುತೂಹಲ. ಜಯಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜನಾರ್ದನ್.